ಗಾಂಧೀಜಿಯಿಂದ ಪ್ರೇರಿತರಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡ ಮಹಾನ್ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾರೆ. ಗಾಂಧೀಜಿಯ ಸತ್ಯ, ಅಹಿಂಸೆ ಮತ್ತು ಸೇವೆಯ ತತ್ವಗಳನ್ನು ಹೃದಯಪೂರ್ವಕವಾಗಿ ಅಳವಡಿಸಿಕೊಂಡ ಪಟೇಲ್ ಅವರು ಕೇವಲ ಚಿಂತಕರಾಗಿಯೇ ಅಲ್ಲ, ಕಾರ್ಯಪ್ರವೃತ್ತಿಯ ಮೂಲಕ ಜನಸಾಮಾನ್ಯರ ನಾಯಕನಾಗಿ ಹೊರಹೊಮ್ಮಿದರು. ಖೇಡಾ ಸತ್ಯಾಗ್ರಹದಿಂದ ಆರಂಭವಾದ ಅವರ ಹೋರಾಟ ಬೊರ್ಸಾದ್ ಸತ್ಯಾಗ್ರಹದವರೆಗೆ ವ್ಯಾಪಿಸಿ ಬ್ರಿಟಿಷ್ ಆಡಳಿತದ ಅನ್ಯಾಯಗಳ ವಿರುದ್ಧ ರೈತರು ಮತ್ತು ಬಡವರ ಧ್ವನಿಯಾಗಿ ಪ್ರತಿಧ್ವನಿಸಿತು. ಖೇಡಾದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ತೆರಿಗೆ ವಿನಾಯಿತಿ ದೊರಕಿಸಿಕೊಡುವಲ್ಲಿ ಪಟೇಲ್ ಅವರ ಧೈರ್ಯ, ಸಂಘಟನೆ ಶಕ್ತಿ ಮತ್ತು ಅಚಲ ನಿಲುವು ಇಡೀ ದೇಶಕ್ಕೆ ಹೊಸ ದಿಕ್ಕು ನೀಡಿತು. ಬೊರ್ಸಾದ್ನಲ್ಲಿ ಜನರ ಮೇಲೆ ಹೇರಲಾಗಿದ್ದ ಅನ್ಯಾಯಕರ ತೆರಿಗೆಗಳ ವಿರುದ್ಧ ಅವರು ನಡೆಸಿದ ಹೋರಾಟ ಬ್ರಿಟಿಷ್ ಸರ್ಕಾರವನ್ನು ಮಣಿಯುವಂತೆ ಮಾಡಿತು. ಸರ್ದಾರ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಟ್ಟದ್ದು ಅವರ ದೈಹಿಕ ಬಲದಿಂದಲ್ಲ, ಅವರ ದೃಢ ಸಂಕಲ್ಪದಿಂದ. ಗಾಂಧೀಜಿಯ ಆದರ್ಶಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಎಂದಿಗೂ ಹಿಂದೆ ಸರಲಿಲ್ಲ. ಸತ್ಯಾಗ್ರಹ ಎಂಬುದು ಕೇವಲ ಪ್ರತಿಭಟನೆ ಅಲ್ಲ, ಅದು ಶಿಸ್ತು, ತ್ಯಾಗ ಮತ್ತು ಸಂಘಟನೆಯ ಸಂಕೇತ ಎಂದು ಅವರು ತೋರಿಸಿದರು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪಟೇಲ್ ಅವರ ಪಾತ್ರ ಇನ್ನೂ ಮಹತ್ವಪೂರ್ಣವಾಗಿದೆ. 560ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳನ್ನು ಒಂದೇ ಭಾರತದೊಳಗೆ ಒಗ್ಗೂಡಿಸುವ ಮೂಲಕ ಅವರು ರಾಷ್ಟ್ರ ಏಕೀಕರಣದ ಶಿಲ್ಪಿಯಾಗಿ ಇತಿಹಾಸ ನಿರ್ಮಿಸಿದರು. ಈ ಕಾರ್ಯ ಸುಲಭವಿರಲಿಲ್ಲ, ಆದರೆ ಪಟೇಲ್ ಅವರ ದೃಢ ನಿರ್ಧಾರ, ರಾಜಕೀಯ ಪ್ರೌಢಿಮೆ ಮತ್ತು ರಾಷ್ಟ್ರಭಕ್ತಿಯೇ ಅದನ್ನು ಸಾಧ್ಯ ಮಾಡಿತು. ಇಂದು ನಾವು ಸರ್ದಾರ್ ಪಟೇಲ್ ಅವರನ್ನು ಸ್ಮರಿಸುವಾಗ ಅವರ ಜೀವನದಿಂದ ಪ್ರೇರಣೆ ಪಡೆಯಬೇಕು. ದೇಶದ ಐಕ್ಯತೆ, ಶಿಸ್ತು ಮತ್ತು ಸೇವಾಭಾವನೆ ನಮ್ಮ ಜೀವನದ ಮೌಲ್ಯಗಳಾಗಬೇಕು. ಗಾಂಧೀಜಿಯ ಆದರ್ಶಗಳನ್ನು ಕಾರ್ಯರೂಪಕ್ಕೆ ತಂದ ಪಟೇಲ್ ಅವರಂತೆ ಪ್ರತಿಯೊಬ್ಬ ಭಾರತೀಯನು ರಾಷ್ಟ್ರ ನಿರ್ಮಾಣದಲ್ಲಿ ತನ್ನ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ಸರ್ದಾರ್ ಪಟೇಲ್ ಅವರ ಜೀವನ ನಮಗೆ ನೀಡುವ ಸಂದೇಶ ಸ್ಪಷ್ಟವಾಗಿದೆ. ದೃಢ ಸಂಕಲ್ಪ, ಸತ್ಯನಿಷ್ಠೆ ಮತ್ತು ರಾಷ್ಟ್ರಪ್ರೇಮ ಇದ್ದರೆ ಅಸಾಧ್ಯವೆನ್ನುವುದೇ ಇಲ್ಲ. ಇದೇ ಹೊಸ ಭಾರತದ ಶಕ್ತಿ, ಇದೇ ನಮ್ಮ ಮುಂದಿನ ದಾರಿ. ಗಾಂಧೀಜಿಯಿಂದ ಪ್ರೇರಿತರಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡ ಮಹಾನ್ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾರೆ. ಗಾಂಧೀಜಿಯ ಸತ್ಯ, ಅಹಿಂಸೆ ಮತ್ತು ಸೇವೆಯ ತತ್ವಗಳನ್ನು ಹೃದಯಪೂರ್ವಕವಾಗಿ ಅಳವಡಿಸಿಕೊಂಡ ಪಟೇಲ್ ಅವರು ಕೇವಲ ಚಿಂತಕರಾಗಿಯೇ ಅಲ್ಲ, ಕಾರ್ಯಪ್ರವೃತ್ತಿಯ ಮೂಲಕ ಜನಸಾಮಾನ್ಯರ ನಾಯಕನಾಗಿ ಹೊರಹೊಮ್ಮಿದರು. ಖೇಡಾ ಸತ್ಯಾಗ್ರಹದಿಂದ ಆರಂಭವಾದ ಅವರ ಹೋರಾಟ ಬೊರ್ಸಾದ್ ಸತ್ಯಾಗ್ರಹದವರೆಗೆ ವ್ಯಾಪಿಸಿ ಬ್ರಿಟಿಷ್ ಆಡಳಿತದ ಅನ್ಯಾಯಗಳ ವಿರುದ್ಧ ರೈತರು ಮತ್ತು ಬಡವರ ಧ್ವನಿಯಾಗಿ ಪ್ರತಿಧ್ವನಿಸಿತು. ಖೇಡಾದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ತೆರಿಗೆ ವಿನಾಯಿತಿ ದೊರಕಿಸಿಕೊಡುವಲ್ಲಿ ಪಟೇಲ್ ಅವರ ಧೈರ್ಯ, ಸಂಘಟನೆ ಶಕ್ತಿ ಮತ್ತು ಅಚಲ ನಿಲುವು ಇಡೀ ದೇಶಕ್ಕೆ ಹೊಸ ದಿಕ್ಕು ನೀಡಿತು. ಬೊರ್ಸಾದ್ನಲ್ಲಿ ಜನರ ಮೇಲೆ ಹೇರಲಾಗಿದ್ದ ಅನ್ಯಾಯಕರ ತೆರಿಗೆಗಳ ವಿರುದ್ಧ ಅವರು ನಡೆಸಿದ ಹೋರಾಟ ಬ್ರಿಟಿಷ್ ಸರ್ಕಾರವನ್ನು ಮಣಿಯುವಂತೆ ಮಾಡಿತು. ಸರ್ದಾರ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಟ್ಟದ್ದು ಅವರ ದೈಹಿಕ ಬಲದಿಂದಲ್ಲ, ಅವರ ದೃಢ ಸಂಕಲ್ಪದಿಂದ. ಗಾಂಧೀಜಿಯ ಆದರ್ಶಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಎಂದಿಗೂ ಹಿಂದೆ